ಪವನ್ ಕಲ್ಯಾಣ್ ನೋಡಲು ಅಭಿಮಾನಿಗಳ ದಂಡು ಆಗಮಿಸಿದೆ. ವಿಧಾನಸೌಧದ ಬಳಿ ಅಭಿಮಾನಿಗಳು ನೂಕು ನುಗ್ಗಲಾಗಿದೆ. ಅಭಿಮಾನಿಗಳ ಆಗಮನದಿಂದ ಕಿಟಕಿ ಗಾಜು ಪುಡಿ ಪುಡಿಯಾಗಿದೆ. ಕ್ಯಾಬಿನೆಟ್ ಹಾಲ್ ಬಳಿಯ ಕಿಟಕಿ ಗಾಜು ಪುಡಿ ಪುಡಿಯಾಗಿದೆ. ಅಭಿಮಾನಿಗಳನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಪವನ್ ಕಲ್ಯಾಣ್ ನಿರ್ಗಮನ ವೇಳೆ ಅಭಿಮಾನಿಗಳ ಆಗಮನ, ಅವರನ್ನ ಭೇಟಿ ಮಾಡುವ ವೇಳೆ ವಿಧಾನಸೌಧದ 3ನೇ ಮಹಡಿಯಲ್ಲಿ ಗ್ಲಾಸುಗಳೆಲ್ಲ ಪುಡಿ ಪುಡಿಯಾಗಿದೆ. ಕ್ಯಾಬಿನೆಟ್ ಹಾಲ್ ಬಳಿ ಅಳವಡಿಸಿದ್ದ ಗಾಜು ಪುಡಿ ಪುಡಿಯಾಗಿದೆ. ಅಭಿಮಾನಿಗಳನ್ನ ಪೊಲೀಸರು ತಳ್ಳಿದ್ದಾರೆ. ಅಭಿಮಾನಿಗಳು ಎದ್ನೋ ಬಿದ್ನೋ ಅಂತೇಳಿ ಅಲ್ಲಿ ಪವನ್ ಕಲ್ಯಾಣ್ ನೋಡೋದಕ್ಕೆ ಬಂದಂತ ಘಟನೆ ನಡೆದಿದೆ. ಬೆಂಗಳೂರಿನ ವಿಧಾನಸೌಧ ಏನಿದೆ ಅಲ್ಲಿ ಅಭಿಮಾನಿಗಳು ಇವತ್ತು ಪವನ್ ಕಲ್ಯಾಣ್ ನೋಡೋದಕ್ಕೆ ಬಂದಂತ ಸಮಯದಲ್ಲಿ ನೂಕು ನುಗ್ಗಲಾಗಿ ವಿಧಾನಸೌಧದ ಆ ಕಿಟಕಿ ಗಾಜು ಪುಡಿ ಪುಡಿಯಾಗಿರುವಂತ ಘಟನೆ ನಡೆದಿದೆ. ಪವನ್ ಕಲ್ಯಾಣ್ ಬಂದಿದ್ರು, ಅವರನ್ನ ನೋಡೋದಕ್ಕೆ ಫ್ಯಾನ್ಸ್ ಕೂಡ ಬಂದಿದ್ರು. ಪೊಲೀಸರು ಅವರನ್ನ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ, ಒಳಗಡೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಭಿಮಾನಿಗಳ ನೂಕು ನುಗ್ಗಲಾಗಿ ಈ ಘಟನೆ ಆಗಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ, ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ವಿಜಯ್ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿಜಯ್, ಪವನ್ ಕಲ್ಯಾಣ್ ನೋಡೋದಕ್ಕೆ ಬಂದವರು, ಅವರು ಏನಾಯ್ತಲ್ಲಿ? ಯಾರಿಗೇನಾದ್ರೂ ಇಂಜುರಿ ಆಗಿದ್ದು, ಗಾಯ ಆಗಿದ್ದು ಆ ತಳ್ಳಾಟ ನೂಕಾಟದಲ್ಲಿ ಏನಾದ್ರೂ ವರದಿ ಆಗಿದೆಯಾ ವಿಜಯ್? ರಂಜಿತ್, ಇದೇ ಮೊದಲ ಬಾರಿಗೆ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್, ಆಂಧ್ರ ಉಪಮುಖ್ಯಮಂತ್ರಿ ಪವನ್ ಕಲ್ಯಾಣ್ ವಿಧಾನಸೌಧಕ್ಕೆ ಆಗಮಿಸಿದ ವೇಳೆ ಅಂದ್ರೆ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತೆ 2 ರಾಜ್ಯಗಳ ಹಿರಿಯ ಅಧಿಕಾರಿಗಳ ಸಭೆಯಲ್ಲಿ ಸಂಪೂರ್ಣವಾಗಿ ಸರ್ಕಾರದ ಒಂದು ರೀತಿಯಲ್ಲಿ ಅಂದ್ರೆ ಏನು ಪ್ರೋಟೋಕಾಲ್ ವ್ಯವಸ್ಥೆ ಮಾಡುವಂತದ್ದು ಮತ್ತು ಅಧಿಕಾರಿಗಳ ಬೇಜವಾಬ್ದಾರಿ ಕಾಣ್ತದೆ. ಯಾಕಂದ್ರೆ ಸಭೆ ಕೂಡ ಸರಿಯಾಗಿ ಆಯೋಜನೆ ಮಾಡಿಲ್ಲ. ಒಂದು ಸಭೆಗೆ ಆ ಸಂದರ್ಭದಲ್ಲಿ ಎಲ್ಲ ಅಭಿಮಾನಿಗಳು ಅಥವಾ ಕಾರ್ಯಕರ್ತರು ಮತ್ತು ಎಲ್ಲ ಕೂಡ ಬಂದಿದ್ರು. ಅದಾದ ಬಳಿಕ, ಸಭೆ ಮುಗಿದ ಬಳಿಕ ಅವರು ಹೊರಗಡೆ ಹೋಗ್ಬೇಕಾದ್ರೆ ಕಾರಿಡಾರ್ ನಲ್ಲಿ ಅನೇಕ ಅಭಿಮಾನಿಗಳು ಕೂಡ ಬಂದ್ರು, ಅವರು ಮುಚ್ಕೊಳ್ಳೋ ಪ್ರಯತ್ನ ಪಟ್ಟರು. ಈ ಸಂದರ್ಭದಲ್ಲಿ ನೂಕು ನುಗ್ಗಾಟದಲ್ಲಿ ವಿಧಾನಸೌಧದಲ್ಲಿ ಕ್ಯಾಬಿನೆಟ್ ಹಾಲ್ ಬಳಿ ಅಳವಡಿಸಿದಂತಹ ಗಾಜುಗಳು ಪುಡಿ ಪುಡಿಯೋದು. ಅದಾದ ಬಳಿಕ ಮತ್ತೆ ಕೆಳಗಡೆ ಬಂದಂತ 3ನೇ ಫ್ಲೋರ್ ಕೆಳಗಡೆ ಬಂದಂತ ಏನು ಪವನ್ ಕಲ್ಯಾಣ್ ಅವ್ರು ನೋಡಕ್ಕೆ ಹಲವು ಅಭಿಮಾನಿಗಳು ಮುಚ್ಚಿಗೆ ಹಾಕಿದ್ರು. ಹತ್ರ ಬಂದ್ರು. ಆ ಸಂದರ್ಭದಲ್ಲಿ ನೂಕು ನುಗ್ಗಾಟದ ಕೂಡ ಅಭಿಮಾನಿಗಳು ಬಹುತೇಕ ಅಭಿಮಾನಿಗಳು ಕೆಳಗಡೆ ಬಿದ್ರು. ಅಂದ್ರೆ ಸಂಪೂರ್ಣವಾಗಿ ವಿಧಾನಸೌಧಕ್ಕೆ ಇಂತಹ ಸಂದರ್ಭದಲ್ಲಿ ಯಾಕೆ ಅಭಿಮಾನಿಗಳನ್ನ ಒಳಗಡೆ ಬಿಡಬೇಕಾಯ್ತು ಅನ್ನೋಂಥದ್ದು ಪ್ರಶ್ನೆ ಉದ್ಭವ ಆಯಿತು. ಮತ್ತು ಜೊತೆಗೆ ಒಂದಷ್ಟು ಅವ್ಯವಸ್ಥೆ ಆಗರ ಕೂಡ ಆಗಿತ್ತು. ರಂಜಿತ್, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇಂಥದ್ದೇ ಹಲವು ಪ್ರಕರಣಗಳು ದೇಶದಲ್ಲಿ ಈ ಹಿಂದೆಯೂ ನಡೆದಿದೆ. ವಕ್ಫ್ ಬೋರ್ಡ್ ಅನ್ಯರ ಆಸ್ತಿ ಮೇಲೆ ಹಕ್ಕು ಮಂಡನೆ ಮಾಡಿದ ಪ್ರಕರಣಗಳ ಮೇಲೆ ಬೆಳಕು ಚೆಲ್ಲೋದಾದ್ರೆ, ವಕ್ಫ್ ಬೋರ್ಡ್ನಿಂದ ಭೂ ಕಬಳಿಕೆ. ನವೆಂಬರ್ 2021 ಸೂರತ್, ಗುಜರಾತ್ ಮುನ್ಸಿಪಲ್ ಕಾರ್ಪೊರೇಷನ್ ಆಫೀಸ್ ಮೇಲೆ ಹಕ್ಕು ಮಂಡನೆ. ವಕ್ಫ್ ಬೋರ್ಡ್ನಿಂದ ಭೂ ಕಬಳಿಕೆ. ಆಗಸ್ಟ್ 2023 ಈರೋಡ್, ತಮಿಳುನಾಡು ಅನಂಗ ಕೌಂದನ್ ಪುತ್ತೂರ್ ಗ್ರಾಮದ ಮೇಲೆ ಹಕ್ಕು ಮಂಡನೆ. ಜನವರಿ 2023 ರಾಣಿಪೇಟ್, ತಮಿಳುನಾಡು 50 ಎಕರೆಗೂ ಹೆಚ್ಚಿನ ಕೃಷಿ ಭೂಮಿ ಮೇಲೆ ಹಕ್ಕು ಮಂಡನೆ. ಆರ್ಕಾಟ್ನ ವೇವ್ಪುರ ಭೂಮಿ ಮಾಲೀಕನಿಗೆ ನೋಟಿಸ್. ಮೇ 2024 ಕೊಲ್ಲಾಪುರ, ಮಹಾರಾಷ್ಟ್ರ ಮಹದೇವ ದೇಗುಲದ ಆಸ್ತಿ ಮೇಲೆ ವಕ್ಫ್ ಬೋರ್ಡ್ ಕಣ್ಣು. ವಾಡನಗೆ ಗ್ರಾಮದ ಭೂಮಿಗೆ ವಕ್ಫ್ ಬೋರ್ಡ್ ಹಕ್ಕು ಮಂಡನೆ. ಇನ್ನು ವಕ್ಫ್ ಬೋರ್ಡ್ ಅಂತ ಅಂದ್ರೆ ಏನು, ಇಸ್ಲಾಂ ಏನ್ ಹೇಳುತ್ತೆ ಅಂತ ನೋಡೋದಾದ್ರೆ, ಇಸ್ಲಾಂ ಪ್ರಕಾರ ವಕ್ಫ್ ಆಸ್ತಿ ಅಂದ್ರೆ ದೇವರಿಗೆ ಸೇರಿದ ಆಸ್ತಿ, ಧಾರ್ಮಿಕ, ಶೈಕ್ಷಣಿಕ, ದಾನದ ಉದ್ದೇಶಕ್ಕೆ ನೀಡಿದ ಆಸ್ತಿ. ರಾಜ್ಯ ವಕ್ಫ್ ಬೋರ್ಡ್ಗಳಿಂದ ಈ ಆಸ್ತಿ ನಿರ್ವಹಣೆ ಮಾಡಲಾಗುತ್ತೆ. ವಕ್ಫ್ ಬೋರ್ಡ್ಗಳಿಗೆ ಭೂ ಸ್ವಾಧೀನ ವರ್ಗಾಯಿಸುವ ಅಧಿಕಾರ ಇರುತ್ತೆ. ವಕ್ಫ್ ಆಸ್ತಿ ಮೂಲಕ ಮುಸ್ಲಿಮರ ಸಮಾಜ ಸೇವೆಗೆ ಇದನ್ನ ಬಳಸಬೇಕು. ಭಾರತದಲ್ಲಿ ವಕ್ಫ್ ಬೋರ್ಡ್ ಬಳಿ ಇರುವ ಒಟ್ಟು ಆಸ್ತಿಯ ಮೌಲ್ಯವನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಹಾಗಾದ್ರೆ ದೇಶದಲ್ಲಿ ವಕ್ಫ್ ಬೋರ್ಡ್ ಆಸ್ತಿ ಎಷ್ಟಿದೆ ಅಂತ ನೋಡೋದಾದ್ರೆ, ದಾಖಲೆಗಳ ಪ್ರಕಾರ 2006ರಲ್ಲಿ 1.2 ಲಕ್ಷ ಎಕರೆ ಆಸ್ತಿ ವಕ್ಫ್ ಬೋರ್ಡ್ ಬಳಿ ಇತ್ತು. 2009ರಲ್ಲಿ 4 ಲಕ್ಷ ಎಕರೆ ಆಸ್ತಿಗೆ ಹೆಚ್ಚಾಯಿತು. ಇನ್ನು 2024ರಲ್ಲಿ 8 ಲಕ್ಷ ಎಕರೆ ಆಸ್ತಿಯನ್ನ ವಕ್ಫ್ ಬೋರ್ಡ್ ಹೊಂದಿದೆ. ಹೀಗೆ ಹಿಂದಿನ ಸರ್ಕಾರಗಳು ವಕ್ಫ್ ಬೋರ್ಡ್ಗೆ ಸುಪ್ರೀಂ ಪವರ್ ಕೊಟ್ಟಿದೆ. ಈಗ ಮೋದಿ ಸರ್ಕಾರ ಇದಕ್ಕೆಲ್ಲ ಬ್ರೇಕ್ ಹಾಕೋದಕ್ಕೆ ಒಂದು ಹೆಜ್ಜೆ ಮುಂದೆ ಬಂದಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಇವತ್ತು ರಾಜ್ಯಕ್ಕೆ ಆಗಮಿಸಿದ್ದಾರೆ ಪವನ್ ಕಲ್ಯಾಣ್ ಅವರು. ಪವನ್ ಕಲ್ಯಾಣ್ ಅವರನ್ನ ನೋಡೋಕೆ ಅಭಿಮಾನಿಗಳ ದಂಡೆ ಆಗಮಿಸಿದೆ. ವಿಧಾನಸೌಧದ ಬಳಿಯಲ್ಲಿ ಅಭಿಮಾನಿಗಳ ನೂಕುನುಗ್ಗಲು. ಅಭಿಮಾನಿಗಳ ಆಗಮನದಿಂದ ಕಿಟಕಿ ಗಾಜು ಪುಡಿ ಪುಡಿ ಆಗಿ ಹೋಗಿದೆ. ಕ್ಯಾಬಿನೆಟ್ ಹಾಲ್ ಬಳಿಯ ಕಿಟಕಿ ಗಾಜು ಪುಡಿ ಪುಡಿ ಆಗಿದೆ. ಅಭಿಮಾನಿಗಳನ್ನ ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಪವನ್ ಕಲ್ಯಾಣ್ ಅವರು ಬಂದರು, ಮುಖ್ಯಮಂತ್ರಿಗಳನ್ನ ಭೇಟಿಯಾದರು, ಒಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತುಕತೆಯನ್ನ ನಡೆಸಿದ್ರು. ಆದರೆ ಪವನ್ ಕಲ್ಯಾಣ್ ಬಂದಿದ್ದಾರೆ ಅನ್ನೋದು ಗೊತ್ತಾದ ತಕ್ಷಣ ಅವರ ಅಭಿಮಾನಿಗಳು ವಿಧಾನಸೌಧದ ಹತ್ರಕ್ಕೇನೆ ದೌಡಾಯಿಸ್ಬಿಟ್ರು. ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರಿಗೂ ಕೂಡ ಕಷ್ಟ ಆಗಿದೆ. ಕ್ಯಾಬಿನೆಟ್ ಹಾಲ್ನ ಗಾಜು ಪುಡಿ ಪುಡಿ ಆಗಿ ಹೋಗಿದೆ. ಆ ದೃಶ್ಯ ಕೂಡ ಕೆಲವೇ ಕ್ಷಣಗಳಲ್ಲಿ ಮುಂದೆ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇದು ವಿಧಾನಸೌಧ. ಸಾಮಾನ್ಯ ದಿನಗಳಲ್ಲಿ ಅಧಿವೇಶನ ನಡೆಯುವಾಗಲೂ ಕೂಡ ಈ ಮಟ್ಟಿಗೆ ಜನ ಇರೋಲ್ಲ. ಪವನ್ ಕಲ್ಯಾಣ್ ಅವರನ್ನ ನೋಡಬೇಕು ಅಂತ ಹೇಳಿ ಜನ ಬಂದಿದ್ದಾರೆ. ಅವ್ರನ್ನ ಕಂಟ್ರೋಲ್ ಮಾಡಲಿಕ್ಕೆ ಪೊಲೀಸರು ಎಷ್ಟು ಮಟ್ಟಿಗೆ ಹರಸಾಹಸ ಪಡ್ತಿದ್ದಾರೆ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ.